ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ಆರ್ಎಸ್ಎಸ್ ಮತ್ತು ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ನಡುವಿನ ಫೈಟ್ ದಿನದಿಂದ ದಿನಕ್ಕೆ ಜೋರಾಗ್ತಿದೆ. ನಾನು ಇರೋವರೆಗೂ ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ಎನ್ನುವ ಮೂಲಕ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತೆ ಕಿಡಿ ಹೊತ್ತಿಸಿದ್ದಾರೆ. ಖರ್ಗೆ ಕೇಸರಿ ಪಡೆ ಕೆರಳುವಂತೆ ಮಾಡಿದ್ದಾರೆ. ಹಾಗೆ ಹೇಳಿದ್ದಾರೆ. ನಾನಿರೋ ತನಕ ಯಾಕೆ ಅಂದರೆ ಈಗ RCB ಕಾಳು ತುಳಿತದಲ್ಲಿ ಹೈಕೋರ್ಟಿಗೆ ಯಾರು ಸಬ್ಮಿಟ್ ಮಾಡಿರೋದು? ನಾವೇ ತಾನೇ ಸಬ್ಮಿಟ್ ಮಾಡಿರೋದು. ನೀವು ಯಾರು, ಎತ್ತ, ಹೇಗೆ, ಎಷ್ಟು ಜನ, ಎಲ್ಲಿಂದ ಬರ್ತೀರಾ, ವೆಹಿಕಲ್ಸ್ ಎಷ್ಟು ಬರ್ತದೆ ಅಂತ. ಮೊನ್ನೆ ಜಯನಗರ್ನಲ್ಲಿ ಮೋಹನ್ ಭಾಗವತ್ ಅವ್ರು ಬಂದಿದ್ದರು, ಹೋದ ಬಾರಿ ಮಾಹಿತಿ ನೀಡಿದ್ರು, ಈ ಸರಿ ಪರ್ಮಿಷನ್ ಕೇಳಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ಈ ಪಥ ಸಂಚಲನ ಪರ್ಮಿಷನ್ ಅಸ್ತ್ರಕ್ಕೆ ಬಿಜೆಪಿ ನಾಯಕರು ಕೆಂಡಾಮಂಡಲರಾಗಿದ್ದಾರೆ. ಆರ್ಎಸ್ಎಸ್ ವಿಚಾರ ಮುನ್ನೆಲೆಗೆ ಬಂದಾಗಲೆಲ್ಲ ಖರ್ಗೆಗೆ ಟಾಂಗ್ ನೀಡುವ ವಿಪಕ್ಷ ನಾಯಕ ಆರ್ ಅಶೋಕ್ ಇಂದು ಕೂಡ ಖರ್ಗೆ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ಗೃಹ ಇಲಾಖೆಯ ಬಗ್ಗೆ ಪ್ರಿಯಾಂಕ್ ಖರ್ಗೆಗೆ ಯಾವುದೇ ಜ್ಞಾನವಿಲ್ಲ, ಕೇವಲ ವಿಷಯವನ್ನ ಡೈವರ್ಟ್ ಮಾಡಲು ಆರ್ಎಸ್ಎಸ್ ಹೆಸರನ್ನ ಬಳಸಿಕೊಳ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಅವರು ಆ ಇಲಾಖೆ ಬಗ್ಗೆ ಜ್ಞಾನ ಇಟ್ಕೊಂಡು ಇಲಾಖೆ ಬಗ್ಗೆ ಮಾತಾಡಲಿ. ಅವ್ರಿಗೆ ಇಲಾಖೆಗೆ ಬಗ್ಗೆ ಏನೂ ಗೊತ್ತಿಲ್ಲ. RDPR ಇದ್ರು ಎಂದನ ಒಂದಿನ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿದಾರೆ. ಅವರು ಡೈವರ್ಟ್ ಮಾಡೋಕ್ಕಷ್ಟೇ. RSS ಹೇಳ್ತಾರೆ ಡೈವರ್ಟ್ ಆಗ್ತದೆ ಅಂತ. ಅದಕ್ಕೆ ನಾನು ಅದನ್ನು ಡೈವರ್ಟ್ ಮಾಡೋಕ್ಕೆ ನಾನು ಇಷ್ಟಪಡಲ್ಲ. ಇಂಥ ಸಾವಿರಾರು ಜನ RSS ನೋಡುತ್ತೆ. 150 ದೇಶದಲ್ಲಿದೆ RSS. ಇವ್ಯಾವುದೋ ಪುಡಿ ಪುಕರೆಗಳು. ಗೃಹ ಸಚಿವರಾದ ದಿನದಿಂದಲೂ ಸಂಘಟನೆಯ ನೋಂದಣಿ ಕಾಗದ ಪತ್ರಗಳ ಬೆನ್ನು ಬಿದ್ದಿರುವ ಪ್ರಿಯಾಂಕ್ ಖರ್ಗೆ ಅವರ ಆರೋಪಗಳಿಗೆ RSS ಮಾತ್ರ ಇದುವರೆಗೂ ನೇರವಾಗಿ ಯಾವುದೇ ಉತ್ತರ ನೀಡದೆ ಮೌನಕ್ಕೆ ಶರಣಾಗಿದೆ. ಆದರೆ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವಿನ ಈ ವಾಕ್ ಸಮರ ಮಾತ್ರ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಸದ್ಯಕ್ಕೆ ಆರ್ಎಸ್ಎಸ್ನ ಪಥ ಸಂಚಲನ ಸೇರಿದಂತೆ ಇತರೆ ಕಾರ್ಯಚಟುವಟಿಕೆಗಳಿಗೆ ಅನುಮತಿ ಕಡ್ಡಾಯ ಮಾಡುವ ಮೂಲಕ ಸಂಘಟನೆಗೆ ಬ್ರೇಕ್ ಹಾಕಲು ಸರ್ಕಾರ ಮುಂದಾಗಿರೋದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ದುರ್ಗೇಶ್ ನಾಯ್ಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.